ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿಯವರ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿನ ವಿಶೇಷವಾಗಿ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳಿಸುವಂಥ ಸಂದರ್ಭದಲ್ಲಿ ಫೆಬ್ರವರಿ ಮಾಸದ ಕುಂಭರಾಶಿ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೆ. ಈ ಫೆಬ್ರವರಿ ಮಾಸದ ಕುಂಭರಾಶಿ ಭವಿಷ್ಯದಲ್ಲಿ ವಿಶೇಷತೆಗಳು ಏನು ಮತ್ತು ಈ ರಾಶಿಯವರು ಹೇಗಿರ್ತಾರೆ ಅನ್ನೋತಕ್ಕಂಥದ್ರ ಬಗ್ಗೆ ಸೂಕ್ಷ್ಮ ಒಂದು ಅವಲೋಕನ ಮಾಡುವಂಥ ಪ್ರಯತ್ನ. ಈ ರಾಶಿಯವರು ಹೇಗಿರ್ತಾರೆ ಅಂದರೆ, ಯಾವಾಗಲೂ ಕರ್ಮಜೀವಿ ಅಂತ ಹೇಳ್ಬೋದು. ಕೆಲಸವನ್ನು ಮಾಡದೇ ಹೋದರೆ ಇವರಿಗೆ ತೃಪ್ತಿನೇ ಆಗೋದಿಲ್ಲ. ಕೆಲಸ ಮಾಡಬೇಕು, ಸಾಧನೆ ಮಾಡಬೇಕು ಅಂತ. ಯಾಕೆಂದರೆ ಈ ರಾಶಿ ಸ್ಥಿರ ರಾಶಿ ಆಗಿರೋದ್ರಿಂದ ಅವರು ಸ್ಥಿರವಾದ ಕೆಲಸವನ್ನೇ ಮಾಡ್ತಕ್ಕಂಥವ್ರು. ಅವರು ಸೇವಕರಾಗಿದ್ದರೂ ಸಹ ಅವರು ಬಹಳ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿದ್ದ ರಾಶಿ. ಈ ರಾಶಿಯವರು 3 ಥರದ ಒಂದು ನಕ್ಷತ್ರದಲ್ಲಿ ಸೇರಿಕೊಳ್ತಾರೆ. ಹೇಗೆ? ಶತತಾರ, ಧನಿಷ್ಠ, ಶತತಾರ ಅರ್ಧ ಧನಿಷ್ಠನಾಗಿದ್ದು ಶತತಾರ ಪೂರ್ಣವಾಗಿದ್ದು ಉತ್ತರ ಭಾದ್ರಪದೆಯ 3 ಚರಣಗಳು ಇದರಲ್ಲಿ ಸೇರಿರುತ್ತೆ. ಹಾಗೇನಾಗುತ್ತೆ, ಈ ಶತತಾರ ನಕ್ಷತ್ರಾಧಿಪತಿ ಬಂದ್ಬಿಟ್ಟು ರಾಹು ಬರ್ತಾನೆ. ಇಂಥ ಒಂದು ಈ ರಾಹುವಿನ ಎಫೆಕ್ಟ್ ಏನಾಗುತ್ತೆ, ಸ್ಟಾರ್ಟಿಂಗ್ ನೋಡಿ, ಧನಿಷ್ಠ ಕುಜನಾಗ್ತಾನೆ, ಬುಧ ಧನಿಷ್ಠಾಧಿಪತಿ ಬುಧನಾಗ್ತಾನೆ. ಹಾಗೆ ಈ 3 ಗ್ರಹಗಳ ಸಂಯೋಗ ಇರುವಾಗ ಇಲ್ಲಿ ಗುಪ್ತತೆ ಜಾಸ್ತಿ ಇರುತ್ತೆ. ಗುಪ್ತತೆ, ಪರಸ್ಪರವಾಗಿ ಗುಪ್ತತೆಯನ್ನು ಕಾಯ್ಕೊಂಡಿರ್ತಕ್ಕಂಥ ರಾಶಿ ಅಂತ ಹೇಳ್ಬೋದು. ಕುಂಭ ಅನ್ನುವಂಥದ್ದು ಒಂದು ಮಡಿಕೆ, ಕುಂಭದ ಒಂದು ಮಡಿಕೆ. ಆ ಮಡಿಕೆಯ ಸ್ವರೂಪದಲ್ಲಿರ್ತಕ್ಕಂಥ ರಾಶಿ. ಇದು ಜ್ಞಾನ ಭಂಡಾರನೂ ಆಗಿರ್ಬೋದು, ಸಂಪತ್ತಿನ ಭಂಡಾರನೂ ಆಗಿರ್ಬೋದು, ವಿಷದ ಭಂಡಾರನೂ ಆಗಿರಬಹುದು. ಅಂದರೆ ಈ ರಾಶಿಯವರು ಪ್ರಖ್ಯಾತಿನೂ ಪಡೆಯಬಹುದು ಅಥವಾ ಕುಖ್ಯಾತಿನೂ ಪಡೆಯಬಹುದು. ಇಂಥ ಒಂದು ರಾಶಿಯನ್ನು ಹೊಂದಿರ್ತಾರೆ. ಈ ರಾಶಿಯವರು ಸದಾ ಚಲನಶೀಲರಾಗಿರೋದ್ರಿಂದ, ಇವರಲ್ಲಿ ಒಂದು ಗೌಪ್ಯತೆ ಇರೋದರಿಂದ ಇವರು ಗೂಢಾಚಾರಿ ಆಗೋದಕ್ಕೆ ಯೋಗ್ಯರಾಗಿರ್ತಾರೆ. ಗೂಢಾಚಾರಿ ಆಗುವಂಥದ್ದು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರುವಂಥದ್ದು, ಅಥವಾ ಅಭಿಯಂತರಾಗಿ ಇಂಜಿನಿಯರ್ ಕೆಲಸ ಮಾಡುವಂಥ ಕೆಲಸದಲ್ಲಿರುವಂಥವ್ರು, ಸಂಶೋಧನಾ ಕಾರ್ಯದಲ್ಲಿ ಪ್ರವೀಣರಾಗಿರ್ತಕ್ಕಂಥವ್ರು, ಮತ್ತು ಜಡ್ಜು ಆಗ್ತಕ್ಕಂಥವ್ರು, ನ್ಯಾಯಾಧೀಶರಾಗುವಂಥವ್ರು, ಅಥವಾ ನ್ಯಾಯಪಾಲಕರು ಅಂತಕ್ಕಂಥವ್ರು ಆಗ್ಬೋದು, ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಈ ಕರವನ್ನು ರಕ್ಷಣೆ ಮಾಡ್ತಕ್ಕಂಥವ್ರು, ಅಂದರೆ ದೇಶದ ಖಜಾನೆಯನ್ನು ಪೂರ್ಣಗೊಳಿಸ್ತಕ್ಕಂಥವ್ರಾಗ್ತಕ್ಕಂಥವ್ರಾಗ್ಬೋದು. ಈ ಥರದ ವ್ಯಕ್ತಿಗತವಾದ ಕೆಲಸಗಳನ್ನು ಅವ್ರು ಮಾಡ್ತಕ್ಕಂಥವ್ರಾಗ್ತಾರೆ. ಜೊತೆಗೆ ಇವರು ಶಯನಹಾನಿ ಕೂಡ ಆಗುವಂಥ ಯೋಗ ಬರುತ್ತೆ. ಶಯನಾಧಿಪತಿಗಳು ಆಗ್ತಾರೆ, ಅಥವಾ ಶಯನಿಯಲ್ಲಿ ಕೂಡ ಕೆಲಸ ಮಾಡುವಂಥವ್ರಾಗ್ತಾರೆ. ಹೀಗಿರುವಾಗ ಈ ಕುಂಭರಾಶಿಯವರು ವಿಶೇಷವಾದ ಸಾಮರ್ಥ್ಯದ ಜೊತೆಗೆ ಇವರು ತನ್ನದೇ ಆದಂಥ ಒಂದು ಕೆಲವು ಗುಟ್ಟನ್ನು ಯಾರಿಗೂ ಹೇಳ್ಕೊಡದಿರುವಂಥ ಒಂದು ಮ್ಯಾನೇಜ್ ಮಾಡ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ. ಈ ಗುಟ್ಟನ್ನು ಯಾವ ರೀತಿ ಇರ್ತವೆ ಅನ್ನೋದಾದರೆ, ಇವರ ಸಪ್ತಮಾಧಿಪತಿ ಬಂದು ಸೂರ್ಯನಿಗೂ ಶನಿಗೂ ಆಗಲ್ಲ. ಸಪ್ತಮಾಧಿಪತಿ ಸೂರ್ಯ ಆದರೆ ಈ ರಾಶಿಗೆ ವಿಶೇಷವಾದಂಥ ಒಂದು ಸ್ಥಾನಮಾನ ಕೊಡ್ತಕ್ಕಂಥ ಶನೇಶ್ವರ ಕರ್ಮದ ಜೊತೆಯಲ್ಲಿ ತನ್ನ ಧರ್ಮವನ್ನು ಕಾಪಾಡ್ಕೊಳ್ತವನಾಗ್ತಾನೆ. ಯಾಕೆಂದರೆ ಇಲ್ಲಿ ದ್ವಿತೀಯಾಧಿಪತಿ ಗುರುವಾಗಿರ್ತಾನೆ. ನೋಡಿ, ಧರ್ಮಕರ್ಮದ ಸಂಯೋಗ ಯೋಗ ಅಂತ ಹೇಳ್ತೀವಿ. ದ್ವಿತೀಯಾಧಿಪತಿ ಗುರುವಾಗಿರೋದ್ರಿಂದ ಈ ಗುರು ಎಷ್ಟು ಬಲವನ್ನು ಕೊಡ್ತಾನೆ ಈ ರಾಶಿಯವರಿಗೆ ಅಂತ ಹೇಳಿದರೆ, ಕುಟುಂಬವನ್ನು ನಿರ್ವಹಿಸುವಂಥ ಶಕ್ತಿ ಕೊಡ್ತಾನೆ. ಅದರ ಜೊತೆಯಲ್ಲಿ ಕುಟುಂಬದ ಬಗ್ಗೆ ಕಾಳಜಿಯನ್ನು ಕೊಡ್ತಾನೆ, ಮತ್ತು ಶುದ್ಧವಾದ ಮಾತುಗಳನ್ನು ಕೊಡ್ತಾನೆ. ಒಳ್ಳೆಯ ಭಾಷಣಗಾರನಾಗೋಕ್ಕೆ ಅವಕಾಶ ಕೊಡ್ತಾನೆ. ಯಾರ ರಾಶಿಯಲ್ಲಿ ದ್ವಿತೀಯ ಭಾವದಲ್ಲಿ ಪಾಪಗ್ರಹಗಳಿದೆಯೋ, ಕ್ರೂರ ಗ್ರಹಗಳಿದೆಯೋ, ಆವಾಗ ಒರಟು ಮಾತುಗಳು, ಕೆಟ್ಟ ಮಾತುಗಳು ಇವ್ರ ಬಾಯಿಂದ ಬರೋಕ್ಕೆ ಶುದ್ಧ ಆಗುತ್ತೆ. ಮತ್ತು ವಿನೋದಕವಾದ ಮಾತುಗಳು ಬರಬೇಕಂದ್ರೆ ಚಂದ್ರ ವಿನೋದಕ ಅನ್ನುವಂಥದ್ದಾಗತ್ತೆ. ಮಾತಿನಲ್ಲಿಯೇ ವಿನೋದವನ್ನು ತೋರಿಸುವಂಥದ್ದು. ಬುಧ ಏನಾದರೂ ದ್ವಿತೀಯದಲ್ಲೇ ಯಾರ ರಾಶಿಯಲ್ಲಿ ಇರ್ತಾನೋ ಅವರಿಗೆ ವಿಶೇಷವಾಗಿ ಬೌದ್ಧಿಕ ಕ್ಷಮತೆ, ಒಳ್ಳೆಯ ಭಾಷಣಕಾರನಾಗ್ತಕ್ಕಂಥವನಾಗ್ತಾನೆ. ಎಲ್ಲ ವಿಷಯದಲ್ಲೂ ಲೆಕ್ಕಾಚಾರ ಹಾಕುವಂಥವನಾಗ್ತಾನೆ. ಇಂಥ ಒಂದು ವ್ಯಕ್ತಿ ಈ ಕುಂಭರಾಶಿಯಲ್ಲಿ ಇರ್ತಕ್ಕಂಥವ್ರಾಗ್ತಾರೆ. ಹಾಗಿರೋದ್ರಿಂದ ದ್ವಿತೀಯ ಭಾವನೆ ಗುರುದಾಗಿರೋದ್ರಿಂದ ಈ ಜಾತಕದವರು ವಿಶೇಷವಾಗಿ ಗುರುವಿನನ್ನು ಅವಲಂಬಿಸಿಕೊಂಡಿರ್ತಾರೆ. ಎಷ್ಟೆಷ್ಟೋ ದಾರಿ ತಪ್ಪುವಂಥ ಕಾರ್ಯದಲ್ಲಿದ್ದರೂ ಸಹ ಇವರು ಕನಿಷ್ಠ ಮಾರ್ಗದಿಂದ ಹೊರಗಡೆ ಬರ್ತಾರೆ. ಮತ್ತು ಧನಿಷ್ಠ ನಕ್ಷತ್ರದ ಕೊನೆಯ 2 ಚರಣದಲ್ಲಿ ಯಾರು ಹುಟ್ಟಿರ್ತಾರೋ ವಿಶೇಷ ಬಲವನ್ನು ಸೇನಾಧಿಪತಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು ಅಥವಾ ಯಾವುದಾದ್ರೂ ಒಂದು ಸಾಹಸಕ್ರಿಯ ಕಾರ್ಯಗಳಲ್ಲಿ ಮುಂದುವರಿತಕ್ಕಂಥವ್ರಾಗ್ತಾರೆ. ಆದರೆ ಈ ರಾಹು ಅಂತಕ್ಕಂಥದ್ದು ಶತಭಿಷ ನಕ್ಷತ್ರಕ್ಕೆ ಅಧಿಪತಿ ಆಗಿರ್ತಕ್ಕಂಥವನಾಗಿರ್ತಾನೆ. ವಿದೇಶಿ ಯೋಗ, ವಿದೇಶಿ ಗಮನ, ಅಭಿಯಂತರು, ಇಂಜಿನಿಯರರು ಅಥವಾ ಒಬ್ಬ ಸಂಶೋಧಕರಾಗತಕ್ಕಂಥ ರಾಶಿ ಇದು ಕೂಡ ಆಗುತ್ತೆ. ಆಮೇಲೆ ಉತ್ತರಾಧಿಪತಿ ಅಂದರೆ ಉತ್ತರ ನೋಡಿ, ಈ ಶನೀಶ್ವರ ರಾಹು ಹೋದ ನಂತರ ಬರೋದೇ ಗುರು.
ಉತ್ತರ ಭಾದ್ರಪದ ಈ ನಕ್ಷತ್ರಾಧಿಪತಿಗೆ ಬರ್ತಕ್ಕಂಥ ಏನು ಗುರು ಬರ್ತಾನೋ ಆ ಗುರುವಿನಿಂದ ಸಕಲ ಸಮೃದ್ಧಿಗಳನ್ನು ಕೊಡ್ತಕ್ಕಂಥವನಾಗ್ತಾನೆ. ಆ ರಾಶಾಧಿಪತಿ ಕೂಡ ಗುರು ಆಗಿರ್ತಾನೆ, ದ್ವಿತೀಯ ಭಾವಾಧಿಪತಿ. ಹಾಗಿರೋದ್ರಿಂದ ದ್ವಿತೀಯದಲ್ಲಿ ಈ ಕುಂಭರಾಶಿಯಲ್ಲಿ ಹುಟ್ಟಿದವರು ಗುರು ಮಾರ್ಗಕ್ಕೆ ಒಳಗಾಗ್ತಾರೆ. ಯಾಕಂದರೆ ಇವರಿಗೆ ಜ್ಞಾನೋದಯ ಆಗೋದು ಸ್ಟಾರ್ಟಿಂಗಿಗೆ ಅಲ್ಲ, ಸ್ವಲ್ಪ ಸಮಯ ಕಳೆದ ಮೇಲೆ ಜ್ಞಾನೋದಯ ತುಂಬ ಆಗುತ್ತೆ. ಎಲ್ಲವನ್ನು ಅನುಭವಿಸ್ಬೇಕು ಇವರು. ಕೆರೆ, ಬಾವಿ, ಕೊಳ ಎಲ್ಲ ನೋಡಿಕೊಂಡು ಸಮುದ್ರದ ಅನುಭವ ಪಡಿಬೇಕು. ಇಂಥ ಒಂದು ಜ್ಞಾನವುಳ್ಳವರಾಗ್ತಾರೆ. ಹಾಗಿರೋದ್ರಿಂದ ಇವರು ಬಹಳಷ್ಟು ಇವರನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅನ್ಬೋದ್ರೂ ಕೂಡ ಇವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಮಾರು ಶಕ್ತಿ ಸಾಮರ್ಥ್ಯ ಬೇಕು ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ. ಈ ಕುಂಭರಾಶಿಯವರು ಸರಿಸುಮಾರು ತಮ್ಮ ಮಧ್ಯ ವಯಸ್ಸಿನಿಂದ ಅಂದರೆ 35-38 ವರ್ಷದ ನಂತರ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವಂಥವ್ರಾಗ್ತಾರೆ. ಯಾಕಂದರೆ ಇಲ್ಲಿ ರಾಹು ಬರ್ತಾನೆ. ಆ ರಾಹುವಿನ ನಕ್ಷತ್ರದ ಒಂದು ಅವಧಿ ಅಂತ ಹೇಳ್ತೀವಿ. ಆ ಅವಧಿಯಲ್ಲಿ ಇರ್ತಕ್ಕಂಥದ್ರಿಂದ ಇವರು ಹೆಚ್ಚಿನ ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾನೆ. ಕೊನೆಗೆ ಒಂದು ನಿರ್ಣಯವನ್ನು ತಗೊಳ್ತಾನೆ. ಒಬ್ಬರು ಈ ರಾಶಿಯಲ್ಲಿ ಹುಟ್ಟಿದವರು ಕೊನೆಗೆ ಒಂದು ದಾನವನ್ನು ಕೂಡ ಮಾಡಿಬಿಡ್ತಾರೆ. ತಮ್ಮ ಸಂಪತ್ತು, ತಮ್ಮ ಹಣ, ತಮ್ಮ ಆಸ್ತಿಯನ್ನು ಕೂಡ ಕೆಲವೊಬ್ಬರು ದಾನವನ್ನು ಮಾಡುವಂಥದ್ದು ಅಥವಾ ಅನಾಥಾಲಯವನ್ನು ಮಾಡುವಂಥದ್ದು, ಇಂಥ ಒಂದು ಪರೋಪಕಾರ ಇದಂ ಶರೀರಂ ಅನ್ನುವಂಥ ತತ್ವವನ್ನು ಇವರು ಹೋಗ್ತಾ ಬೆಳೆಸ್ಕೊಳ್ತಕ್ಕಂಥ ಈ ರಾಶಿಯವರಾಗ್ತಾರೆ. ಹಾಗಿರೋದ್ರಿಂದ ಈ ರಾಶಿಯವರನ್ನು ಕಡೆಗಣಿಸುವಂಥದ್ದು ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಈ ರಾಶಾಧಿಪತಿ ಶನೇಶ್ವರ ಒಬ್ಬ ಶಿಕ್ಷಕನೂ ಹೌದು, ಒಬ್ಬ ನ್ಯಾಯಾಧೀಶನೂ ಹೌದು. ಇಂಥ ಒಂದು ಕೃತಿಯಲ್ಲಿ ಇರತಕ್ಕಂಥ ಈ ಶನೇಶ್ವರ ಇವ್ರ ಜೀವನದಲ್ಲಿ ಯಶಸ್ಸನ್ನು ಕೊಡ್ತಾನೆ ಅಂತ ನಂಬಿಕೆ ಮೇಲೆ ಹೋಗಬೇಕಾಗತ್ತೆ. ಹಾಗಿರೋದ್ರಿಂದ ಮುಂದಿನ ಈ ಮಾಸದಲ್ಲಿ ನಡೀತಕ್ಕಂಥ ಈ ಮಾಸ ಭವಿಷ್ಯ ಹೇಗಿರುತ್ತೆ ವೃಷಭ ರಾಶಿಯ ಈ ಕುಂಭರಾಶಿಯವರಿಗೆ ಅಂತಕ್ಕಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಏನಿರುತ್ತೆ. ಈ ನೋಡಿ, ಲಗ್ನದಲ್ಲಿ ಶನೇಶ್ವರ ಇದ್ದಾನೆ. 5.5 ವರ್ಷದ ಕಾಲ ಮುಗಿದು ಹೋಗುವಂಥ ಕಾಲ ಬರ್ತಾ ಇದೆ. ಈಗ ಈ 5 ವರ್ಷದಲ್ಲಿ ಇವರಿಗೆ ಆದಷ್ಟು ಸ್ವಲ್ಪ ವಿಘ್ನಗಳು, ತೊಂದರೆಗಳು, ಶಾರೀರಿಕ, ಮಾನಸಿಕ ಅಥವಾ ಕಾನೂನಾತ್ಮಕ ಘಟನೆಗಳಿಂದ ಎದುರಿಸಿಕೊಂಡಿದ್ದಾರೆ ಮತ್ತು ಮಾನಸಿಕ ಅಸಮತೋಲನೆಯನ್ನು ಕಳ್ಕೊಂಡಿದ್ದಾರೆ. ಇದನ್ನೆಲ್ಲ ಆದರೂ ಕೂಡ ಕೆಚ್ಚದೆ ಇವರಲ್ಲಿ ಇನ್ನೂ ಕೂಡ ಇದೆ. ಆದರೆ ಸೆಕೆಂಡ್ ಮನೆ, ಎರಡನೇ ಮನೆಯಲ್ಲಿ ಶುಕ್ರ, ರಾಹು ಬರ್ತಾ ಇದ್ದಾರೆ. ಸ್ವಲ್ಪ ಸ್ತ್ರೀಯರಿಂದ ಕಲಹ ಮನೆಯಲ್ಲಿ, ಸಹಜವಾಗಿ ಸ್ತ್ರೀಯಿಂದ ಶಾಪ ಅನ್ನುವಂಥದ್ದು ಬರಬಹುದು. ಅಥವಾ ಯಾರೋ ಸ್ತ್ರೀಯರು ತುಂಬ ನೊಂದ್ಕೊಂಡಿರ್ತಾರೆ, ಅಥವಾ ಅದು ಏನೋ ಅವರಿಗೆ ಸಮಾಧಾನ ಮಾಡಲಿಲ್ಲಪ್ಪ ನಾವು ಅನ್ನುವಂಥ ಕೊರಗು ನಿಮ್ಮಲ್ಲೂ ಇರುತ್ತೆ. ಅದಕ್ಕೆ ಪಾಪ ಪ್ರಜ್ಞೆ ಅಂತ ಹೇಳ್ತೀವಿ. ಇದು ಕೂಡ ಈ ಮಾಸದಲ್ಲಿ ನೀವು ಕಾಣಬಹುದು. ಅಥವಾ ನಿಮ್ಮ ಹಿರಿಯರು ಯಾರಾದರೂ ನಿಮ್ಮ ಅಂದರೆ ತುಂಬ ಹಿರಿಯರಾದಂಥ ಅಜ್ಜಿ ಅಥವಾ ಯಾರಾದರೂ ನಿಮ್ಮ ಮನೆಯಲ್ಲಿದ್ದರೆ ಅವರ ಮಾತನ್ನು ನೀವು ಕೇಳದೇ ಇರುವಂಥ ಕಾರಣದಿಂದ ಕೂಡ ನಿಮ್ಮ ಸೋಲನ್ನು ನೀವು ಅನುಭವಿಸಬಹುದು. ಹಾಗಾಗಿ ಈ ಮಾಸದಲ್ಲಿ ಆ ತಪ್ಪನ್ನು ನೀವು ಮಾಡಬಾರ್ದು ಅಂತ ಹೇಳ್ಬೋದು. ಹಾಗೆ ಚತುರ್ಥದಲ್ಲಿ ಗುರು ಬರ್ತಾ ಇದ್ದಾನೆ. ವಕ್ರಿಯಾದಂಥ ಗುರು ಇದ್ದಾರೆ. ವಕ್ರತ್ವ ಪಡೆದಂಥ ಗುರು ಚತುರ್ಥದಲ್ಲಿ ಇರೋದರಿಂದ ಸ್ವಲ್ಪ ಭೂವ್ಯಾಜ್ಯಗಳು ಆಗುವಂಥದ್ದು ಯೋಗ ಇದ್ದರೂ ಕೂಡ ಅದು ಪರಿವರ್ತನೆ ಆಗುವಂಥ ಯೋಗ ಇದೆ. ಭೂಪ್ರಾಪ್ತಿನೂ ಆಗುತ್ತೆ. ಶಾರೀರಿಕ ಮಾನಸಿಕ ಸಮತೋಲನೆ ಕರೆಕ್ಟ್ ಆಗುತ್ತೆ. ತಾಯಿಯಲ್ಲಿ ಇರ್ತಕ್ಕಂಥ ರೋಗಗಳು ಅಥವಾ ಅವರಿಗೆ ಇರ್ತಕ್ಕಂಥ ಬಾಧೆಗಳಿಂದ ಸ್ವಲ್ಪ ವಿಮುಖರಾಗ್ತಾರೆ. ಹಾಗಾಗಿ ಅವರಲ್ಲಿ ಚೈತನ್ಯವನ್ನು ಕಾಣ್ತಕ್ಕಂಥದ್ದು. ಪಂಚಮದಲ್ಲಿ ಕುಜ ಇದ್ದಾನೆ. ಮಕ್ಕಳಲ್ಲಿ ಒಂದು ಚೈತನ್ಯವನ್ನು ಕಾಣ್ತೀರಾ. ಯಾಕಂದರೆ ಅಲ್ಲಿ ಕುಜ ಅಂತಕ್ಕಂಥದ್ದು ಪುರುಷ ಗ್ರಹ. ಅದು ಪಂಚಮುಖ ಹೋದಾಗ ಏನಾಗುತ್ತೆ, ಪೂರ್ವ ಪುಣ್ಯ ಭಾವವನ್ನು ಪ್ರಗತಿಪರವಾಗಿ ನೋಡ್ತಕ್ಕಂಥದ್ದಾಗುತ್ತೆ. 5ನೇ ಮನೆಯಲ್ಲಿ ಕುಜ ಹೋಗೋದ್ರಿಂದ ಧನ ಕನಕದ ಜೊತೆಗೆ ಮಕ್ಕಳ ವಿಕಾಸವನ್ನು, ನಿಮ್ಮ ಸಂತಾನದ ವಿಕಾಸವನ್ನು ನೀವು ಕಾಣ್ತೀರಾ. ಅವರು ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ, ಒಂದು ವಿವಾಹವಾಗಿದ್ದಾರೆ ಅಥವಾ ಯಾವುದಾದ್ರೂ ಒಂದು ಸಾಧನೆಯಲ್ಲಿ ತೆರ್ಗಡೆಯನ್ನು ಪಡೆದಿದ್ದಾರೆ. ಈ ಥರದ ಒಂದು ಸಂತೋಷದ ಒಂದು ವಾತಾವರಣ ನಿಮ್ಮ ಕುಟುಂಬದಲ್ಲಿ ನಡೆಯುತ್ತೆ. ಹಾಗೆ ಈ ರಾಶಿಯವರಿಗೆ 12ನೇ ಮನೆಯಲ್ಲಿ ಸೂರ್ಯ ಬುಧ ಈ ಮಾಸದಲ್ಲಿ ಬರ್ತಾರೆ. ಅಂದರೆ ಮಧ್ಯ ಮಾಸದಲ್ಲಿ 12ರಲ್ಲಿ ಸೂರ್ಯ ಇರ್ತಾನೆ. 15ನೇ ತಾರೀಕಿನ ನಂತರ ಮತ್ತೆ ಅವನು ತನ್ನ ರಾಶಿಗೆ ಅಂದರೆ ನಿಮ್ಮ ರಾಶಿಗೆ ಬರ್ತಾನೆ. ಶನಿ ಜೊತೆಯಲ್ಲಿ ಯುಕ್ತನಾಗ್ತಾನೆ. ಈ ಸಂದರ್ಭದಲ್ಲಿ ತಂದೆ ಮತ್ತು ಮಕ್ಕಳಲ್ಲಿ ಭೇದ, ತಂದೆ ಮಕ್ಕಳಲ್ಲಿ ಮತ್ತು ಕಲಹ ಇತ್ಯಾದಿಗಳು ನಡೆಯುವಂಥ ಸಂದರ್ಭ ಇದೆ. ಪಿತಾಪುತ್ರರಲ್ಲಿ ವೈಮನಸ್ಯನ ಕ್ರಿಯೇಟ್ ಮಾಡುವಂಥ ಯೋಗ ಇದೆ. ಮಧ್ಯ ಅಂದರೆ 15ನೇ ತಾರೀಕಿನಿಂದ 28 ತಾರೀಕಿನವರೆಗೂ ಫೆಬ್ರವರಿ ಮಾಸ ಸ್ವಲ್ಪ ಈ ರೀತಿ ಮಗ ಮತ್ತು ತಂದೆ ಮಧ್ಯದಲ್ಲಿ ಕಲಹ, ಕಿರಿಕಿರಿಗಳು, ಯಾವುದೇ ವ್ಯಾಜ್ಯಗಳು ನಡೆಯುವಂಥ ಸಂದರ್ಭ ಕೂಡ ಆಗಬಹುದು. ಹಾಗಾಗಿ ಪರಸ್ಪರ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ಬೋದು. ಬುಧ ಕೂಡ ವಿಶೇಷವಾಗಿ 12 ಮತ್ತು 1ನೇ ಮನೆ ಅಂದರೆ ನಿಮ್ಮ ರಾಶಿ ಮತ್ತು ದ್ವಾದಶ ರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ ಮಧ್ಯಭಾಗದಿಂದ. ಈ ಒಂದು ಸಂದರ್ಭದಲ್ಲಿ ಬುಧ ಕೂಡ ಸೂರ್ಯನ ಪ್ರಭಾವಕ್ಕೊಳಗಾಗ್ತಾನೆ. ಅವನು ಅಸ್ತನಾಗಿದ್ದಂಥ ಸ್ಥಿತಿಯನ್ನು ಹೊಂದಿರ್ತಾನೆ. ಇಂಥ ಒಂದು ಕಾಲದಲ್ಲಿ ನಿಮ್ಮ ಬುದ್ಧಿ ಓಡೋದಿಲ್ಲ. ಏನೋ ಒಂದು ಮಾತು ಹೇಳಿಬಿಡ್ತೀರಾ, ಕೆಟ್ಟ ಮಾತು ಹೇಳಿಬಿಡ್ತೀರಾ. ಇದು ನಿಮಗೆ ಅದು ದೊಡ್ಡ ವ್ಯಾಜ್ಯವನ್ನು ಕ್ರಿಯೇಟ್ ಮಾಡುತ್ತೆ. ಯಾಕಂದರೆ ವಾಣಿಕಾರಕ ಸ್ಥಾನದಲ್ಲಿ ರಾಹು ಇದ್ದಾನೆ. ಆದರೆ ನಿಮ್ಮ ಕಡೆಯಿಂದ ಯಾವುದಾದ್ರೂ ಒಂದು ಸ್ತ್ರೀಯನ್ನು ನಿಂದಿಸುವ ಕಾರ್ಯ ಅನ್ನುವಂಥದ್ದು ಏನಾದರೂ ನಡೆದರೆ ಈ ಮಾಸದಲ್ಲಿ ಕನಿಷ್ಠ ನೀವು ಅನುಭವಿಸುವಂಥದ್ದು ಅಪಮಾನ, ಅವಮಾನಗಳು ಅಂತ ಹೇಳ್ಬೋದು. ಹಾಗಾಗಿ ಸ್ತ್ರೀಯರಲ್ಲಿ ಗೌರವ ಇರಲಿ.
ಅವರ ಮಾತನ್ನು ನೀವು ಕೇಳದಿದ್ದರೂ ಪರವಾಗಿಲ್ಲ, ಅವರನ್ನು ಗೌರವಿಸಿ. ಈ ಮಾಸದಲ್ಲಿ ಸ್ತ್ರೀಯರಿಗೆ ಯಾವುದೇ ರೀತಿಯ ಮನಸ್ಸಿಗೆ ನೋವು ಕೊಡದೇ ಇರೋ ಹಾಗೆ, ಹೆಂಡತಿ ಆಗಿರ್ಬೋದು, ಸಹೋದರಿ ಆಗ್ಬೋದು, ನಿಮ್ಮ ಜೊತೆಲಿ ಕೆಲಸ ಮಾಡೋರಾಗ್ಬೋದು, ಅಪರಿಚಿತರಾಗ್ಬೋದು, ಸ್ನೇಹಿತೆ ಆಗ್ಬೋದು, ಅಥವಾ ನಿಮ್ಮ ಪ್ರೇಯಸಿನಿ ಆಗಬಹುದು, ಅಂಥವ್ರನ್ನ ನೋಯಿಸುವಂಥ ಪ್ರಯತ್ನ ಈ ಕುಂಭರಾಶಿಯವರು ಈ ಮಾಸದಲ್ಲಿ ಮಾಡಬಾರ್ದು ಅಂತ ಹೇಳ್ತಾ ಇವತ್ತಿನ ಭವಿಷ್ಯ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.